ಮಾಡ್ತೀವಿ. ಪಕ್ಷ ಪಾದಯಾತ್ರೆ ಮಾಡಿ ಜನರಿಗೆ ಭ್ರಷ್ಟಾಚಾರದ ವಿಷಯನ ಮುಟ್ಟಿಸಿದ್ರೆ ಒಂದು ಜನಾಂದೋಲನ ರೂಪುಗೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಪಾದಯಾತ್ರೆ ಯಾವಾಗಲೂ ಆರೋಗ್ಯವನ್ನು ಸುಧಾರಿಸುತ್ತೆ. ಹಾಗಾಗಿ ರಾಜಕೀಯ ಆರೋಗ್ಯ, ವೈಯಕ್ತಿಕ ಆರೋಗ್ಯ ಎರಡಕ್ಕೂ ಒಳ್ಳೆಯದಾಗುತ್ತೆ. ಪಕ್ಷದ ವೇದಿಕೆಯಲ್ಲಿ ಸಮಾಲೋಚನೆ ಮಾಡ್ತೀವಿ. ಏನಿಲ್ಲ, ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಈ ನಮ್ಮ ಪಾದಯಾತ್ರೆ ಕಾರಣಕ್ಕೋಸ್ಕರನೇ ಭಯಗೊಂಡಂಥ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಸಮರ್ಥನೆಗೆ ದೆಹಲಿ ನಾಯಕರುಗಳು ಓಡಬಂದು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ದೆಹಲಿ ನಾಯಕರು ಅವರಿಗೆ ಭಯಭೀತರಾಗಿತ್ತು. ಎಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಆ್ಯಕ್ಷನ್ ಆದರೆ ಅವರು ನಮ್ಮ ವಿರುದ್ಧನೂ ತಿರುಗಿ ಬಿಟ್ಬಿಡ್ತಾರೋ ಅನ್ನೋ ಭಯ ಅವರಿಗೆ ಕಾಡ್ತಾ ಇತ್ತು. ಹಾಗಾಗಿ ದೆಹಲಿ ನಾಯಕರು ಅವ್ರ ಸಮರ್ಥನೆಗೆ ನಿಂತಿದ್ರು. ನಾನು ಸಾರ್ವತ್ರಿಕವಾಗಿ ಹೇಳೋದಿಷ್ಟೇ, ಸಿದ್ಧಾಂತಬದ್ಧ ರಾಜಕಾರಣ ಮಾಡೋರಿಗೆ, ನೇರವಾಗಿ ನಿಷ್ಠುರವಾಗಿ ಮಾತಾಡೋರಿಗೆ ಹೊಂದಾಣಿಕೆ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ತೊಂದರೆ ಉಂಟು ಮಾಡ್ತಾಯಿದೆ. ಬರೀ BJP ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, JDSನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, BJPಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ಹೊಂದಾಣಿಕೆಯ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ಯಾರೇ ಮಾಡಿದ್ರು ಎಷ್ಟು ದೊಡ್ಡವರು ಮಾಡಿದ್ರು ಕೂಡ ಈಗ ಫುಲ್ ಸ್ಟಾಪ್ ಆಗಲೇಬೇಕು. ಒಂದು ಪಾರ್ಟಿ ಇಂಟ್ರೆಸ್ಟಿಂದ ಮಾತ್ರ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದಲೂ ಫುಲ್ ಸ್ಟಾಪ್ ಆಗಬೇಕು. ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಆಗಿಬಿಡುತ್ತೆ. ಯಾರೂ ಕೇಳೋರೇ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಹೊಂದಾಣಿಕೆ ರಾಜಕಾರಣ ಎಲ್ಲ ಹಂತದಲ್ಲೂ ಕೂಡ ನಿಲ್ಲಬೇಕು ಅನ್ನೋದು ನನ್ನ ಆಗ್ರಹ. ಟಿ ರವಿ ಅವರನ್ನ ಬಲಿಪಶು ಮಾಡಲಿಕ್ಕೆ ಯಾರ್ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಸರ್? ಅದನ್ನು ಈಗ ಚರ್ಚೆ ಮಾಡಲ್ಲ. ಚರ್ಚೆ ಕೆಲವು ಕಡೆ ವೈಯಕ್ತಿಕವಾಗಿ ಹೇಳಿದ್ದೀನಿ, ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಒಂದು ನಾನು ಹೇಳಬೇಕಾಗಿರೋದು ಕೇಳೋಕೆ, ಬಾಂಗ್ಲಾದೇಶದಲ್ಲಿ ಘಟನೆ ನಡೆದಿದ್ದು ಮೀಸಲಾತಿ ಕೋಟಾವನ್ನು ವಿರೋಧಿಸಿ, ಚಳವಳಿ ನಡೆಸಿದ್ದು ಮೀಸಲಾತಿ ಕೋಟಾವನ್ನು ವಿರೋಧಿಸಿ, ಅಂತಿಮವಾಗಿ ಪದಚ್ಯುತಿ ಒಂದು ಚುನಾಯಿತ ಸರ್ಕಾರದ ಪದಚ್ಯುತಿಯಾಯಿತು. ಆದರೆ ದೌರ್ಜನ್ಯ, ಕೊಲೆ, ದೇವಸ್ಥಾನಗಳ ಮೇಲೆ ಬೆಂಕಿ ಹಾಕಿದ್ದು, ಅತ್ಯಾಚಾರ ನಡೆಸಿದ್ದು ಹಿಂದೂಗಳ ಮೇಲೆ, ಹಿಂದೂ ಹೆಣ್ಣುಮಕ್ಕಳ ಮೇಲೆ, ಹಿಂದೂ ದೇವಾಲಯಗಳ ಮೇಲೆ. ಅಂದರೆ ನಾವು ಇತಿಹಾಸದಿಂದ ಪಾಠ ಕಲ್ತಿಲ್ಲ ಅನ್ನೋದು ಇದು ಅರ್ಥ ಆಗುತ್ತೆ. ಈ ಕಾರಣಕ್ಕೇ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಇಂಟಾಲರೆನ್ಸ್ ಅನ್ನೋದು ಹೇಗಿದೆ, ಇಸ್ಲಾಂ ಮಾನಸಿಕತೆಯಲ್ಲಿ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿ ಅವ್ರ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಟರ್ಕಿ ಮತ್ತು ಗ್ರೀಕ್ನ ಉದಾಹರಣೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿದ್ದರು. ಟರ್ಕಿ ಮತ್ತು ಗ್ರೀಕ್ನಲ್ಲಿ ಇಂಥದೇ ಸನ್ನಿವೇಶ ಬಂದಾಗ ಕ್ರಿಶ್ಚಿಯನ್ರು ಮತ್ತು ಅಲ್ಲಿಯ ಮುಸಲ್ಮಾನರನ್ನ ಪರಸ್ಪರರನ್ನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಂಡ ಉದಾಹರಣೆಯನ್ನು ಕೊಟ್ಟಿದ್ದರು. ಅವರು ಪಾಕಿಸ್ತಾನ ಮತ್ತು ಭಾರತದ ವಿಭಜನೆ ಸಂದರ್ಭದಲ್ಲಿ ಆ ಸಲಹೆಯನ್ನು ಕೊಟ್ಟರು.